ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮೊದಲನೆಯ ವ್ಲಾಗ್ ಆಗಿರುತ್ತೆ. ಇದು ನಮ್ಮೂರಿನ ತೇರಬ್ಬದ ವ್ಲಾಗ್ ಆಗಿರುತ್ತೆ ಇದು ವಿಡಿಯೋ. ನಮ್ಮೂರಲ್ಲಿ ರಾಮನವಮಿ ದಿವಸನೇ ತೇರಬ್ಬನ ಪ್ರತಿ ವರ್ಷವೂ ಆಚರಣೆ ಮಾಡೋದು. ನಮ್ಮೂರಲ್ಲಿ ಯಾವ ಥರ ಮಾಡಿದ್ರು ಹಬ್ಬ ಮತ್ತು ನಮ್ಮನೇಲಿ ಯಾವ ಥರ ಆಚರಣೆ ಮಾಡಿದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ಸ್ವಲ್ಪವಾಗಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಮನೆಯಲ್ಲಿ ಫಸ್ಟು ರಂಗೋಲಿಯಿಂದನೇ ಶುರು ಮಾಡಿದ್ವಿ. ಬೆಳಗ್ಗೆ ಮನೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀವಿ. ಇದು 14ರಿಂದ 7 ಆಗ್ತಾಯಿರೋ ರಂಗೋಲಿ. 14ನ 2 ಸಾರಿ ಇಟ್ಬಿಟ್ಟು ಆಮೇಲೆ ಮಧ್ಯ ಚಿಕ್ಕಿಗಳನ್ನ ಇಡಬೇಕು. 7 ಬರೋ ತನಕ ಚಿಕ್ಕಿ ಇಟ್ಬಿಟ್ಟು ಆಮೇಲೆ ಈ ರೀತಿ ಚಿತ್ರನ ಹೊಯ್ಬೇಕು. ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಹಬ್ಬ ಅಲ್ವಾ, ಸ್ವಲ್ಪ ಬಣ್ಣನೇ ಇರಲಿ ಅಂತೇಳಿ ಬಣ್ಣಗಳನ್ನ ಹಾಕಿದ್ವಿ. ಈ ರೀತಿ ಇಬ್ಬರು ಕುತ್ಕೊಂಡ್ಬಿಟ್ಟು ಬಣ್ಣಗಳನ್ನ ಹಾಕ್ತಾಯಿದ್ದೀವಿ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ಹಬ್ಬ ಅಂದರೆ ಎಲ್ಲರೂ ಒಂದೊಂದು ಕೆಲಸ ಮಾಡಿದರೆ ಬೇಗ ಮುಗಿಯುತ್ತಲ್ವ, ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸನ ಮಾಡ್ತಾಯಿದ್ವಿ. ಕಂಪ್ಲೀಟಾಗಿ ಬಣ್ಣ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ತಿಂಡಿಗೆ ಮಂಡಕ್ಕಿ ತಿಂಡಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಒಬ್ಬರು ಗೊಜ್ಜನ್ನು ಮಾಡೋದಕ್ಕೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ರು. ಇನ್ನೊಬ್ರು ಈ ಥರ ಮಂಡಕ್ಕಿಯನ್ನು ಕ್ಲೀನ್ ಮಾಡ್ಕೊತಾ ಇದ್ವಿ. ನಾವು ಚೀಲಗಟ್ಟಲೆನ ಮಂಡಕ್ಕಿ ತೊಗೊತೀವಿ. ಅದಕ್ಕೋಸ್ಕರ ಒಂದ್ಸರಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗ ತಿಂಡಿಗೆ ಬೇಗ ತೊಗೊಂಡು ಉಪಯೋಗಿಸ್ಬೋದು, ಅಥವಾ ಮಂಡಕ್ಕಿ ಖಾರ ಹಾಕೊಂಡು ತಿನ್ನೋಕ್ಕಾದ್ರೂ ಉಪಯೋಗಿಸ್ಬೋದು ಅಂತೇಳಿ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಚೀಲದಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ಆವಾಗ ಎಷ್ಟೆಷ್ಟು ಬೇಕಷ್ಟು ಯಾವಾಗ ಬೇಕಾವಾಗ ಉಪಯೋಗಿಸ್ತೀವಿ. ಗೊಜ್ಜೆಲ್ಲ ರೆಡಿ ಆದಮೇಲೆ ಈ ರೀತಿ ಒಂದು ದೊಡ್ಡ ಟಬ್ಬು ಅಥವಾ ಪಾತ್ರೆಗೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ಮಂಡಕ್ಕಿನ ಈ ರೀತಿ ಹಾಕ್ಕೋಬೇಕು. ಹಾಕ್ಬಿಟ್ಟು ಬೇಗನೆ ನೆನೆಸ್ಬೇಕು. ಸ್ವಲ್ಪ ನೆನೆಸ್ಬಿಟ್ಟು ಬೇಗ ಹಿಂಡಿ ಒಂದು ಪಾತ್ರೆಗೆ ಹಾಕ್ಕೋಬೇಕು. ತುಂಬ ಹೊತ್ತು ನೆನೆಸ್ಬಿಟ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ಬೇಗನೆ ಹಿಂಡ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಮಂಡಕ್ಕಿ ಎಲ್ಲ ನೆನೆಸಿ ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಡ್ಮೇಲೆ ಇದಕ್ಕೆ ಗೊಜ್ಜೇನು ರೆಡಿ ಮಾಡ್ಕೊಂಡಿರ್ತೀವಿ ನಾವು, ಆ ಗೊಜ್ಜನ್ನು ಹಾಕಿ ಇದಕ್ಕೆ ಕಲಿಸ್ಕೋಬೇಕು. ನಾವಿದು ಹುಣಸೆಹಣ್ಣು ಮತ್ತು ಟೊಮೊಟೊ ಹಾಕಿಬಿಟ್ಟು ನಮ್ಮ ಕಡೆ ಚಿತ್ರಾನ್ನ ಗೊಜ್ಜು ಅಂತ ಮಾಡ್ತೀವಿ. ಆ ಥರ ಚಿತ್ರಾನ್ನ ಗೊಜ್ಜನ್ನು ಮಾಡಿಬಿಟ್ಟು ಮಂಡಕ್ಕಿ ತಿಂಡಿಗೆ ಹಾಕಿ ಕಲಿಸ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕಿಬಿಟ್ಟು ಗೊಜ್ಜು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ತೀವಿ. ಕಲಿಸ್ಬೇಕಾದ್ರೆ ಒಂದ್ಸರಿ ಅದಕ್ಕೆ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸರಿ ನೋಡಿಬಿಟ್ಟು, ಉಪ್ಪು ಅಥವಾ ಹುಳಿ ಏನಾದ್ರು ಬೇಕಾಗಿತ್ತು ಎಕ್ಸ್ಟ್ರಾ ಅಂದರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತೀವಿ. ಬಿಸಿ ಆದಮೇಲೆ ಇದಕ್ಕೆ ಉರಿಗಡಲೆ ಇರುತ್ತಲ್ಲ, ಉರಿಗಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಲಾಸ್ಟಿಗೆ ಉದುರಿಸ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ ಮಂಡಕ್ಕಿ ತಿಂಡಿ. ಯಾರೆಲ್ಲ ಮಂಡಕ್ಕಿ ತಿಂಡಿಯನ್ನು ಯಾರ್ಯಾರು ಊರಲ್ಲಿ ಮಾಡ್ತೀರಂತ ಕಮೆಂಟ್ ಮಾಡಿ. ಇಷ್ಟು ಮಾಡಿದರೆ ಆಯಿತು, ಇದು ಮಂಡಕ್ಕಿ ತಿಂಡಿ ರೆಡಿ ಆಯಿತು. ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟು ತರಕಾರಿಗಳನ್ನೆಲ್ಲ ತೊಗೊಂಬಂದಿದ್ರು. ತರಕಾರಿ ಮತ್ತು ಅವರೆಕಾಳೆಲ್ಲ ತೊಗೊಂಬಂದಿದ್ರು. ಸೀಸನ್ ಕೊನೆ ಅನ್ಸುತ್ತಿದ್ದು ಅವರೆಕಾಯಿ ತೊಗೊಂಡಿರೋದು. ಆಲ್ಮೋಸ್ಟ್ ಅಲ್ಲಿ ಅವರೆಕಾಯಿ ಎಲ್ಲ ಮುಗಿಯೋಕ್ಕೆ ಬಂದಿದೆ. ಎಲ್ಲ ಒಬ್ಬರು ತರಕಾರಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಇನ್ನೊಬ್ಬರು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ವಿ. ಮಾವಿನ ಸೊಪ್ಪು ಮತ್ತು ತೋರಣಗಳನ್ನ ಒಬ್ಬರು ಕಟ್ತಾಯಿದ್ರು ಮಾವಿನ ಸೊಪ್ಪಲ್ಲಿ. ಹಬ್ಬ ಅಂದಮೇಲೆ ಮಾವು ಬೇವು ಮತ್ತು ಬಾಳೆಕಂದೆಲ್ಲ ಇರಲೇಬೇಕಲ್ವ. ಒಂದು ಕಡೆ ಒಬ್ಬರು ಬಾಳೆ ಎಲ್ಲ ಕಟ್ತಾಯಿದ್ರು ಮತ್ತು ಮಾವಿನ ಸೊಪ್ಪಲ್ಲಿ ತೋರಣಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾವು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇದೆಲ್ಲ ಕೆಲಸ ಮುಗಿದ್ರೊಳಗೆ ಒಬ್ಬರು ಬೇಳೆಯನ್ನು ಬೇಯಿಸ್ಬಿಟ್ಟು ಸ್ನಾನ ಮುಗಿಸ್ಬಿಟ್ಟು ಬೇಳೆಯನ್ನು ಬೇಯಿಸಿ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಅಷ್ಟೊತ್ತಿಗೆ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ರು. ನಮ್ಮ ಕಡೆ ಕರ್ಗಡ್ಬನ್ನು ಜಾಸ್ತಿ ಮಾಡೋದು, ಒಬ್ಬಟ್ಟು ಕಮ್ಮಿ ಮಾಡೋದು. ಈ ಗಟ್ಟಿಯಾಗಿ ಮೈದಾ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಡ್ತೀವಿ. ಈ ಥರ ಅದನ್ನು ಚಿಕ್ಕ ಉಂಡೆಗಳನ್ನಾಗಿ ಒಬ್ಬರು ಬಿಲ್ಲೆ ಮಾಡಿಕೊಡ್ತಾ ಇರ್ತಾರೆ. ಇನ್ನೊಬ್ಬರು ಈ ರೀತಿ ನೋಡಿ ಚಿಕ್ಕ ಎಲೆಗಳನ್ನಾಗಿ ಉತ್ತಾ ಇರ್ತಾರೆ. ಸ್ವಲ್ಪ ತೆಳು ಉತ್ಕೊಬೇಕು. ಈ ಥರ ಚಿಕ್ಕ ಬಿಲ್ಲೆನ ತೆಳುವಾಗಿ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಉತ್ಕೊತೀವಿ ಈ ರೀತಿ ಚಿಕ್ಕದಾಗಿ. ಕರ್ಗಡ್ಬು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಒಬ್ಬರು ಚಿಕ್ಕದಾಗಿ ಬಿಲ್ಲೆಗಳನ್ನಾಗಿ ಮಾಡಿಕೊಡ್ತಾ ಇರ್ತಾರೆ. ಇನ್ನೊಬ್ರು ಈ ರೀತಿ ಎಲೆಯನ್ನು ಮಾಡ್ತಾ ಇರ್ತಾರೆ. ರೆಡಿಯಾಗಿರೋ ಹೂರಣ ಏನಿದೆ ನೋಡಿ, ಅದಕ್ಕೆ ಈ ಥರ ಚಿಕ್ಕದಾಗಿ ಉದ್ದಿರೋ ಎಲೆಗಳನ್ನ ಒಬ್ಬರು ತುಂಬಿ ಕೊಡ್ತಾ ಇರ್ತಾರೆ. ಹೂರಣನ ತುಂಬಿ ಕೊಡ್ತಾ ಇರ್ತಾರೆ. ಒಂದು ಬಟ್ಲಲ್ಲಿ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹತ್ತಿಯನ್ನು ಹಾಕ್ಕೊಂಡಿರ್ತೀವಿ, ಅಂದರೆ ಕಾಟನ್ನು. ಅದನ್ನು ಎಲೆ ಸುತ್ತಲೂ ಹರ್ಗೇನಿರುತ್ತೆ ಅದಕ್ಕೆ ಹಚ್ಚುತ್ತೀವಿ. ಅದಕ್ಕೆ ಮಧ್ಯ ಹೂರಣನ ಈ ರೀತಿ ಆ ಎಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಬಿಟ್ಟು ಈ ರೀತಿ ಎರಡೂ ಕಡೆ ಎಲೆಗಳ ಬಾರ್ಡ್ರ್ ಏನಿರುತ್ತೆ ಎರಡಕ್ಕೆ, ಅದನ್ನು ಈ ರೀತಿ ಜಾಯಿಂಟ್ ಮಾಡಬೇಕು, ಮರ್ಚ್ಬೇಕು. ಈ ರೀತಿ ಅದು ಎಣ್ಣೆಲಿ ಹಾಕಿದಾಗ ಹೊಡ್ಕೋಬಾರ್ದು. ಅದಕ್ಕೋಸ್ಕರ ನೀಟಾಗಿ ಟೈಟಾಗಿ ಹದಮ್ಬಿಟ್ಟು ನೀಟಾಗಿ ತುಂಬಬೇಕು. ಈ ರೀತಿ ಎಲ್ಲ ತುಂಬಿ ಒಂದು 2 ಪ್ಲೇಟು ಅಥವಾ 3 ಪ್ಲೇಟ್ ರೆಡಿ ಆದಮೇಲೆ ನಾವು ಎಣ್ಣೆ ಇಟ್ಕೊತೀವಿ. ಸ್ವಲ್ಪನೇ ಕರೆದ್ಬಿಟ್ಟು ಎಣ್ಣೆ ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೋಸ್ಕರ ಒಂದು 2 ಪ್ಲೇಟ್ ರೆಡಿ ಆಯಿತು. ಒಂದು 2 ಡಿಬ್ಬೆ ಮಾಡೋವಷ್ಟು ರೆಡಿ ಆಯಿತು ಅಂದಮೇಲೆ ಒಬ್ಬರು ಎಣ್ಣೆನ ಒಲೆ ಮೇಲೆ ಇಟ್ಬಿಡ್ತೀವಿ. ಆಮೇಲೆ ಒಬ್ಬರು ಕರಿತಾ ಇರ್ತೀವಿ. ಈ ರೀತಿ ಒಂದು 3 ಜನ ಅಥವಾ 4 ಜನ ಕುತ್ಕೊಂಡ್ಬಿಟ್ಟು ಕರ್ಗಡ್ಬನ್ನು ರೆಡಿ ಮಾಡ್ತಾ ಇರ್ತಾರೆ. ಒಬ್ಬರು ಎಣ್ಣೆಯಲ್ಲಿ
ಈ ಕರ್ಗಡಬನ್ನು ಕರಿಯೋದು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆ ರೆಡಿ ಆದಮೇಲೆ ನಾವು ಕೊನೆಗೆ ಕರ್ಗಡಬನ್ನು ರೆಡಿ ಮಾಡ್ತಾಯಿರ್ತೀವಿ. ಅಂದರೆ ಪಲ್ಯ, ಅನ್ನ, ಸಾರು, ಕೋಸಂಬರಿ ಮತ್ತೇನು ಮಾಡಬೇಕಾಗಿರುತ್ತೆ ಅದೆಲ್ಲ ರೀತಿಯ ಮಾಡಿಬಿಟ್ಟು ಈ ರೀತಿ ಒಬ್ಬರು 3 ಜನ ಕೂತ್ಕೊಂಡು ಕರ್ಗಡಬನ್ನು ರೆಡಿ ಮಾಡ್ತಾಯಿದ್ರು. ಒಬ್ಬರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆನೂ ರೆಡಿ ಮಾಡ್ಕೊಳ್ತಾಯಿದ್ರು. ಎಲ್ಲ ಅಡುಗೆ ಆದ ತಕ್ಷಣ ದೇವರಿಗೆ ನೈವೇದ್ಯ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಆಲ್ ಕರ್ಗಡ್ಬು ರೆಡಿಯಾಗಿದೆ. ಒಂದು 2ರಿಂದ 3 ಸಲ ಫ್ರೈ ಮಾಡೋವಷ್ಟು ರೆಡಿಯಾಗಿದೆ. ಇವಾಗ ಎಣ್ಣೆನ ಇಟ್ಕೊತೀವಿ. ಒಲೆ ಮೇಲೆ ಎಣ್ಣೆನ ಇಟ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಅಂದರೆ ಕರಿಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ಕರ್ಗಡ್ಬು ಇಷ್ಟು ರೆಡಿಯಾಗಿತ್ತು. ಇಷ್ಟು ರೆಡಿ ಆದಮೇಲೆ ಒಬ್ಬರು ಎಣ್ಣೆಯಲ್ಲಿ ಕರಿಯೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಬೇಸಿಗೆ ಆಗಿರೋದ್ರಿಂದ ತುಂಬ ಹೊತ್ತು ಬಿಟ್ಬಿಟ್ರೂ ಅದು ಒಡ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 2-3 ಪ್ಲೇಟ್ ರೆಡಿ ಆದ ತಕ್ಷಣ ಗ್ಯಾಸ್ ಮೇಲೆ ಎಣ್ಣೆ ಇಟ್ಬಿಟ್ಟು ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ಮೇಲೇ ಕರ್ಗಡಬನ್ನು ಎಣ್ಣೆಲಿ ಹಾಕ್ಕೋಬೇಕು. ಎಣ್ಣೆನ ಈ ಕರ್ಗಡಬನ್ನು ಕರಿಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಕರ್ಗಡ್ಬು ಮುಳುಗಬೇಕು ಎಣ್ಣೆಲಿ, ಅಷ್ಟು ಹಾಕ್ಕೋಬೇಕು. ಎಣ್ಣೆಗೆ ಕರ್ಗಡಬನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 2-3 ಸೆಕೆಂಡ್ ಬಿಡಬೇಕು. ಬಿಟ್ಬಿಟ್ಟು ಅದನ್ನು ಸ್ವಲ್ಪ ತಿರುಗಿಸಾಕಬೇಕು. ತಿರುಗಿಸಾಕಿ ಸ್ವಲ್ಪ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆ ರೀತಿ ಮಾಡಿದರೆ ಒಂದು 2ರಿಂದ 3 ದಿವಸ ಆದ್ರೂ ಹಾಳಾಗೋದಿಲ್ಲ. ಇಟ್ಬಿಟ್ಟು ತಿನ್ಬೋದು. 2ರಿಂದ 3 ದಿನ ಅಲ್ಲ, ಅಥವಾ ಒದ್ದೆ ಕೈಯಲ್ಲಿ ನಾವು ಮುಟ್ಟೇನೆ ಹಾಗೇನೆ ಸ್ವಲ್ಪ ಗಾಳಿಯಲ್ಲಿ ಇಟ್ಬಿಟ್ರೆ 4-5 ದಿನ ಆದ್ರೂ ಏನು ಹಾಳಾಗೋದಿಲ್ಲ. ಇದು ಇರುತ್ತೆ, ಚೆನ್ನಾಗಿ ತಿನ್ಬೋದು. ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂದಾಗಲೇ ಎಣ್ಣೆಯಿಂದ ಅದನ್ನು ತೆಗಿಬೇಕು. ತೆಗ್ದ್ಮೇಲೆ ಅದು ಆರಿದ ಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ. ಈ ರೀತಿ ಎಲ್ಲ ಕರಿಬೇಕು. ಕರ್ಗಡಬನ್ನು ಕರೆದ್ಮೇಲೆ ನಾವು ಒಂದು ಪ್ಲೇಟಿಗೆ ಹಾಕ್ಕೊತೀವಿ. ಫಸ್ಟು 1 ಇಬ್ಬೆ 2 ಇಬ್ಬೆ ಈ ಥರ ಪ್ಲೇಟಿಗೆ ಹಾಕಿಬಿಟ್ಟು ಸ್ವಲ್ಪ ಅದು ತಣ್ಣಗಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀವಿ ಎಲ್ಲ ಕರ್ಗಡಬನ್ನು. ಈ ರೀತಿಯಾಗಿ ಎಲ್ಲ ಅಡುಗೆ ರೆಡಿ ಆಯಿತು. ಎಲ್ಲ ರೆಡಿ ಆದಮೇಲೆ ಪೂಜೆನೂ ಆಯಿತು, ನೈವೇದ್ಯ ಆಗಿ ಎಲ್ಲ ಆಗಿ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಎಲ್ಲ ಊಟಕ್ಕೆಲ್ಲ ರೆಡಿ ಆಗಿತ್ತು. ಒಂದು 3 ಗಂಟೆಗೆಲ್ಲ ರೆಡಿ ಆಯಿತು. ಊಟನೂ ಸಹ ನಡೀತಾ ಇತ್ತು. ಊಟನೂ ಎಲ್ಲ ಮುಗಿಸ್ಬಿಟ್ಟು ನಮ್ಮೂರಲ್ಲಿ ತೇರಾಗೋದು ನೈಟ್ ಆಗುತ್ತೆ. ಊಟ ಎಲ್ಲ ನಾವು ಮಧ್ಯಾಹ್ನ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಸಂಜೆ ಎಲ್ಲ ರೆಸ್ಟ್ ಮಾಡಿಬಿಟ್ಟೆ ನಾವು ಸಂಜೆ ತೇರಿಗೆ ಹೋಗೋದು. ನಮ್ಮೂರಲ್ಲಿ ಯಾವಾಗ್ಲೂ ಪ್ರತಿ ವರ್ಷ ನೈಟೇ ತೇರಾಗೋದು ನಮ್ಮೂರಲ್ಲಿ. ಈ ರೀತಿ ತೇರಿಗೆಲ್ಲ ನೋಡಿ ಎಷ್ಟೊಂದು ಜನ ಸೇರಿದ್ರು. ಆಲ್ಮೋಸ್ಟ್ ಅಲ್ಲಿ ಈ ವರ್ಷ ಜನ ತುಂಬ ಕಮ್ಮಿನೇ ಇತ್ತು. ಎಲ್ಲ ಎಕ್ಸಾಮ್ಸ್ ನಡೀತಾ ಇತ್ತಲ್ವ, SLC PUC ಮತ್ತು ಹೈಸ್ಕೂಲ್ ಮಕ್ಕಳದೆಲ್ಲ ಎಕ್ಸಾಮ್ ನಡೀತಾ ಇರೋದ್ರಿಂದ ಜನ ಕಮ್ಮಿನೇ ಇತ್ತು ಈ ವರ್ಷ. ಈ ರೀತಿ ತೇರನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಊರಿಗೆಲ್ಲ ಫುಲ್ ಲೈಟಿನ ಸರನೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ನೈಟು 3 ರೌಂಡು ತೇರನ್ನು ಎಳಿತಾರೆ. ಫಸ್ಟು ನೈಟ್ ಎಳೆದ್ಬಿಡ್ತಾರೆ. ಪುನಃ ಮತ್ತೆ ಬೆಳಗ್ಗೆನೂ ಸಹ ಎಳಿತಾರೆ ಇದನ್ನು. ಅಂದರೆ ನೈಟ್ ಯಾರಾದರೂ ಬರದೇ ಇರೋರು ಇರ್ತಾರಲ್ವ, ಅದಕ್ಕೋಸ್ಕರ ಬೆಳಗ್ಗೆನೂ ಮತ್ತೆ ಎಳಿತಾರೆ. ನೈಟು 3 ಸುತ್ತು ಎಳೆದ್ಬಿಟ್ಟು ಸ್ಟಾಪ್ ಮಾಡಿ ನಿಲ್ಲಿಸ್ತಾರೆ. ಮತ್ತೆ ಬೆಳಗ್ಗೆ ಪುನಃ ಒಂದು 6:30-7 ಗಂಟೆಗೆಲ್ಲ ಮತ್ತೆ ಅದನ್ನು ತೇರನ್ನು ಮತ್ತೆ ಎಳಿತಾರೆ. ಪಲ್ಲಕ್ಕಿಗಳೆಲ್ಲ ರೆಡಿಯಾಗಿ ಈ ರೀತಿ ಬಂದಿರ್ತವೆ. ಅಂದರೆ ಇದು ಬಸವಣ್ಣ ದೇವರು ಪಲ್ಲಕ್ಕಿ. ಆಂಜನೇಯ ಸ್ವಾಮಿ ಮತ್ತು ದುರ್ಗಮ್ಮ ಅದನ್ನೆಲ್ಲ ತೇರ ಮೇಲೆ ಹಚ್ಚೋದಕ್ಕೆ ಅಂತರ ಬಸವಣ್ಣ ಬಂದಿರುತ್ತೆ. ಪಲ್ಲಕ್ಕಿಗಳೆಲ್ಲ ಈ ರೀತಿ ಚೆನ್ನಾಗಿ ರೆಡಿಯಾಗಿತ್ತು. ತೇರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದಕ್ಕೆ ಮೆಣಸು ಮಂಡಕ್ಕಿ ತೇರಿಗೆಲ್ಲ ಉಗ್ಬೇಕಲ್ವ. ಆಲ್ಮೋಸ್ಟ್ ಅಲ್ಲಿ ಜನ ಸ್ವಲ್ಪ ಕಮ್ಮಿ ಆದಮೇಲೆ ನಾವು ಹತ್ತಿರ ಹೋಗ್ಬಿಟ್ಟು ತೇರಿಗೆ ಮೆಣಸು ಮಂಡಕ್ಕಿ ಎಲ್ಲ ಹಾಕಿದ್ವಿ. ಇದು ತುಂಬ ದೂರದಿಂದ ಜನ ಇದ್ದಾಗ ಹಾಕಿದರೆ ತೇರಿನ ಮೇಲೆ ಬೀಳೋದಿಲ್ಲ ಅಂಥೇಳಿ ಜನ ಎಲ್ಲ ಕಮ್ಮಿ ಆದಮೇಲೆ ಹೋಗಿ ಹಾಕಿದ್ವಿ. ಆಂಜನೇಯ ಸ್ವಾಮಿ ಈ ರೀತಿ ದೇವಸ್ಥಾನದಲ್ಲಿ ಈ ರೀತಿ ರೆಡಿ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತೇರೆಲ್ಲ ಎಳೆದ್ಮೇಲೆ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡ್ಬಿಟ್ಟು ಮನೆಗೆ ಹೋಗುವಂಥದ್ದು. ಇದು ದುರ್ಗಮ್ಮ ತಾಯಿ ದೇವಸ್ಥಾನ. ದುರ್ಗಮ್ಮ ತಾಯಿ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗೂ ಸಹ ಕಾಣಿಸ್ತಾ ಇತ್ತು. ಇದು ದುರ್ಗಮ್ಮ ದೇವಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ದೇವಸ್ಥಾನದ ಹೊರಗೆಲ್ಲ ತುಂಬಾ ಚೆನ್ನಾಗಿ ಲೈಟ್ ಡೆಕೋರೇಷನ್ ಮಾಡಿದ್ರು. ದೇವಸ್ಥಾನ ಫುಲ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿತ್ತು ನಮ್ಮೂರ ಜಾತ್ರೆ. ರಾಮನವಮಿ ದಿವಸನೇ ಪ್ರತಿ ವರ್ಷ ನಡೆಯೋದು. ಒಂದು ಸ್ಮಾಲ್ ಕ್ಲಿಪ್ಪಿಂಗೆಲ್ಲ ತೊಗೊಂಡ್ಬಿಟ್ಟು ಮಾಡಿದ್ದೀನಿ. ಇದು ಫಸ್ಟು ನನ್ನ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.